ಅಲ್ಲಿವರೆಗೂ ಡೆಡ್ ಹೌಸರು 231 ಅಂಗಡಿ ಇದ್ದಿದ್ದು. ಹೌದು ಹೌದು, ಅನ್ಯಾಯನೇ. ಮತ್ತು ಅದು ಅವ್ರಿಗೇನು ಅವ್ರಿಗೊಂದು ರಸ್ತೆ ಅವ್ರಿಗೊಂದು ದಾರಿ ಮಾಡ್ಕೊಳ್ಳಿಲ್ಲ, ಇನ್ನೊಂದು ಕಡೆ ಅಂಗಡಿ ಕೊಡ್ತೀವಿ ಅಂತ ಹೇಳಿ ಮುಂದೆಗಡೆ ಅದು ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಬೇಕಾಗಿ ಬಂದರು ಹೊಡೆದು ಬಿಸಾಕ್ಬಿಟ್ರು ಅವರು. ಹೌದು, ಏನು ಮಾಡಿಲ್ಲ. ಏನು ಎಲ್ಲ ಹುಚ್ಚೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಎಲ್ಲ ವಾಸನೆ ಬರ್ತಿದೆ, ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ನಾವು ಅಲ್ಲಿ ಕುತ್ಕೊಂಡಿದ್ರೆ ಶುದ್ಧ ಬದ್ಧ ಇರ್ತದೆ, ಯಾರು ಅಲ್ಲಿ ಇದು ಮಾಡಲ್ಲ. ಇವಾಗ ಏನಾಗಿದೆ, ಹುಚ್ಚೆ ಮಾಡ್ತಾರೆ, ಮಾಡ್ತಾರೆ. ಆಮೇಲೆ ರಾಬ್ರಿಗಳು ನಡೀತಾರೆ ನೈಟಲ್ಲಿ ಇಲ್ಲಿ. ಅದೆಲ್ಲ ಚೆನ್ನಾಗಿದೆ ಸರ್ಕಾರಕ್ಕೆ. ಇವಾಗ ಇಲ್ಲಿ ಬದುಕೋರಿಗೆ ಫುಟ್ಬಾತಲ್ಲಿ ಬದುಕೋರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು. ಅದೆಲ್ಲ ಕೆಟ್ಟದ್ದು ಅನ್ನಿಸ್ತದೆ. ಇರೋ ರಾಬ್ರಿ ಮಾಡೋದು, ಈ ಥರ ಕುಚ್ಚೆ ಮಾಡೋದು, ಅದೆಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸ್ತದೆ. ಬಿಡ್ತಾ ಇಲ್ಲ ಅವರು. ಏನು ಹೇಳೋ ಸರ್ಕಾರಕ್ಕೆ, ಎಲ್ಲರಿಗೂ ಅದ, ನಮಗೂ ಆಗಿದೆ ಅಷ್ಟೇ. ಇನ್ನು ನಾವೇನು ಹೇಳೋ ಸರ್ಕಾರಕ್ಕೆ, ಏನು ಹೇಳೋದು? ಏನು ಮಾಡ್ತೇವೆ, ಬಿಟ್ಟು ಹೋಗಾಗಲ್ಲ. ಎಲ್ಲಿ ಹೋಗೋದು ನಾವು? 35-40 ವರ್ಷದಿಂದ ಇಲ್ಲೇ ಬದುಕ್ಬಿಟ್ಟು ನಾವು. ನಮ್ಮ ತಂದೆ ತಾಯಿನೂ ಅದೇ ದಾರಿನ ತೋರಿಸಿದ್ರು, ನಮಗೆ ಬೇರೆ ದಾರಿ ತೋರಿಸಿಲ್ಲ. ನಾವು ಓದಿಸಿಲ್ಲ ಅವ್ರು ನಮಗೆ ಈ ದಾರಿ ತೋರಿಸಿ ಇದನ್ನೇ ಬದುಕ್ತಾ ಇದ್ದೀವಿ. ಇಟ್ಕೊಂಡು ಏನು ಮಾಡೋಣ? ಇವಾಗ ಹೋಗೋದು ಎಲ್ಲಿ ಹೋಗೋದು ನಾವು? ನಮ್ಗೆ ಬೇರೆ ದಾರಿ ಗೊತ್ತಿಲ್ಲ, ನಮ್ಗೇನು ಕೆಲಸನೂ ಗೊತ್ತಿಲ್ಲ. ಇದನ್ನೇ ನಂಬ್ಕೊಂಡು ಬದುಕ್ಬಿಟ್ಟು ನಾವು. ಬಿಲ್ಡಿಂಗ್ ಎಲ್ಲಿ ಕಟ್ತಾರೆ? ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ವಲ್ಲ. ಬಿಲ್ಡಿಂಗ್ ಎಲ್ಲಿ ಕಟ್ತೀವಿ ನಾವು? ನಮ್ಮ ಹೊಟ್ಟೆ ಬಾಡಿಗೆ, ಮನೆ ಬಾಡಿಗೆಗೆ ಮಕ್ಳು ಓದ್ಸೋಕೆ ಆಗ್ಬಿಟ್ಟು ಸಾಕು ನಮಗೆ. ಇನ್ನು ಬಿಲ್ಡಿಂಗ್ ಎಲ್ಲಿಂದ ಬಿಲ್ಡಿಂಗ್ ಕಟ್ಟಕಂದ್ರೆ ಬೇರೆ ಇದು ಮಾಡ್ಬೇಕು ನಾವು. ಅದೇ ರಾಬ್ರಿ, ಕಳ್ತನ, ಸುಲಿಗೆ ಮಾಡಿದ್ರೆ ಅವಾಗ ಬಿಲ್ಡಿಂಗ್ ಕಟ್ಬೋದು ನಾವು. ಇಲ್ಲಿ ಕಷ್ಟ ಬಿದ್ದು ಏನು ಕಟ್ತೀರ ನೀವು? ಏನು ಕಟ್ಟೋಕ್ಕಾಗಲ್ಲ. ಕಷ್ಟ ಬಿದ್ದು ಇಲ್ಲಿ ಬೇಡ ಸುಸ್ತಾಡಿ ಏನೂ ಆಗಲ್ಲ. 400 ರೂಪಾಯಿ 500 ರೂಪಾಯಿ ದುಡಿಯೋದು, ತಿನ್ನೋದು, ಹೊಟ್ಟೆ ಮಕ್ಳು ಸಾಕೋದು, ಬಾಡಿಗೆ ಸರ್ ಹೋಗ್ಬಿಡ್ತು. ಬಂಡವಾಳ ಆಗೋದು ಅಷ್ಟೇ. ಬಂಡವಾಳ ಒಂದೊಂದು ಟೈಮ್ ಆಗಲ್ಲ. ಸಾಲ ಆಗಿಸಿ ಮಾಡ್ಬೇಕು ಒಂದೊಂದು ಟೈಮ್ ನಾವು. ಏನು ಮಾಡೋಣ ಹೇಳಿ ನಾವು? ಅವ್ರು ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಮೇಲ್ಗಡೆಯಿಂದ ಪ್ರೆಜರ್ ಕೊಟ್ಟು ಮಾಡಿ ಅವ್ರು ಮಾಡ್ತದೆ. ಅವ್ರು ಓನಾಗಿ ಏನು ಮಾಡ್ತಾ ಇಲ್ವಲ್ಲ ಅದು. ಹೌದು, ಅವ್ರಿಗೆ ಹೇಳ್ಕೊಟ್ಟಂಗೆ ಅವರು. ಇವಾಗ ಅವ್ರಿಗೆ ಮೇಲ್ಗಡೆ ಅಧಿಕಾರಿ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅವ್ರ ಕೆಲಸ ಮಾಡೋಕ್ಕಾಗೋದು. ಏನಾದ್ರೂ ಅವ್ರಿಗೂ ಸ್ವಲ್ಪ ಕಣ್ಣೆ ಅಂತ ಇರಬೇಕಲ್ಲ ಬಡವ್ರ ಬಗ್ಗೆ. ಯಾರು ಮಾಡಿದ್ರೆ ಏನು? ಬಡವ್ರ ಬಗ್ಗೆ ಅವ್ರಿಗೆ ಕರುಣೆ ಇರಬೇಕಲ್ಲ ಸ್ವಲ್ಪ. ಬಡವ್ರ ಬಗ್ಗೆ ಕರುಣೆ ಇರಬೇಕು. ಮತ್ತೆ ಒಂದಿನಕ್ಕಾದ್ರೂ ಏನು ಪ್ರಾಬ್ಲಮ್, ಏನು ಮಾಡಬೇಕು, ನಿಮ್ಗೆ ಏನು ಅಂತ ಕೇಳಲಿಲ್ಲ ಅವರು. ಏನು ಕೇಳಿಲ್ಲ ಅವ್ರು. ಅವ್ರು ಏನಕ್ಕೆ ಯಾರು ಕೇಳಿಲ್ಲ. ಯಾರು ಬಂದು ಇಲ್ಲ. ಇಂಪ್ಲೆನ್ಸೇ ತಗೊಂತಾ ಇಲ್ಲ ಅವ್ರು. ಯಾರು ತಗೊಂತಾ ಇಲ್ಲ. ಏನು? ಹೌದು, ಹಂಗೆ ಮಾಡಿ. ಹೌದೌದು, ನಿಜ. ಮತ್ತು ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. 10 ಜನಕ್ಕೆ ಆದ್ರೆ ನಮಗೂ ಆಗಿದಲ್ಲ. ನಮ್ಗೊಬ್ಬರಿಗೆ ಆದ್ರೆ ನಾವು ಏನೋ ಅನ್ಬೋದು. ಎಲ್ಲ ಕಡೆ ಆಗಿದೆ ಅದು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಅವ್ರಿಗೆ ಹೇಳೋಕ್ಕೂ ಆಗಲ್ಲ ಇಲ್ವಾ? ಅದಕ್ಕಾಗಿ DK ಸಾಹೇಬರು, ನಾವು ನಿಮ್ಮೂರವ್ರೆ, ಕನಕಪುರದವರು. ಸ್ವಲ್ಪ ಬಡವರು ಫುಟ್ಪಾತ್ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡ್ತಾವ್ರೆ. ಅವ್ರು ಸ್ವಲ್ಪ ಬದುಕೋಕ್ಕೆ ನೀವು ಏನಾದ್ರು ಅವಕಾಶ ಮಾಡಿ ಕೊಡಬೇಕು. ಮಾಡಿದ್ದು ಇದೆಲ್ಲ ನಾವು ಇವಾಗಿಂದ ಅಲ್ಲ, ಒಂದು 30 ವರ್ಷ 35 ವರ್ಷ ಆಯಿತು ಇಲ್ಲಿ ಫುಟ್ಪಾತ್ ಮೇಲೆ ಬಂದು. ನಮಗಿದೇ ಜೀವನ. ಇದು ಬಂದು ದುಡಿದ್ರೇ ತಿನ್ನೋದು, ಊಟ ಮಾಡೋದು. ಇಲ್ಲಾರ ಊಟನೂ ಇಲ್ಲ, ಏನೂ ಇಲ್ಲ. ಇಲ್ಲೇ ಇತ್ತಿದ್ದು, ಇಲ್ಲೇ ಫುಟ್ಪಾತ್ ಮೇಲೆ ಇದ್ದಿದ್ದು. ಅದು ಅಂಗಡಿಗಳು ಬೇರೆದು, ನಮ್ಮದು ಫುಟ್ಪಾತ್ ಮೇಲೇ. ನಾವೇನು ಇಲ್ಲ, ಹಿಂಗೆ ಹಾಕೊಳ್ತೀವಿ, ಸಾಯಂಕಾಲ ಖಾಲಿ ಮಾಡ್ಬಿಟ್ಟು ಹೋಯ್ತಾ ಇರ್ತೀವಿ. ನಿಜ. ಮಾಡ್ತಾ ಇದ್ರು ಪಾಪ. ಲಕ್ಷಾಂತರ ರೂಪಾಯಿ ಅಂಗಡಿಗಳದು ಪಾಪ ರೆಡಿ ಮಾಡಿ ಇದು ಮಾಡಿದ್ರು ಅವರು. ಪಾಪ ಎಲ್ಲ ಹೊಡೆದಾಕ್ಬಿಟ್ರು. ನಮಗೂ ಹೊಟ್ಟೆ ಉರಿಯುತ್ತೆ. ಏನು ಮಾಡ್ತೀವಿ? ಅಂಗಡಿಗೆ ಏನಾದ್ರು ಬಟ್ಟೆ ಗಿಟ್ಟೆ ತೊಗೊಳಕ್ ಬಂದರೆ ಇಲ್ಲೂ ಏನಾದ್ರು 1-2 ತೊಗೊಂಡೋಯ್ತಾ ಇರೋ. ಅದು ಇಲ್ಲ ಅಂದರೆ ಇಲ್ಲೂ ಇಲ್ಲ ವ್ಯಾಪಾರ. ಇವಾಗ ನೋಡಿ, ಬೆಳಗ್ಗೆಯಿಂದ 500 ರೂಪಾಯಿ ವ್ಯಾಪಾರ ಮಾಡಿಲ್ಲ. ಹೆಂಗೆ ಜೀವನ ನಡೆಸೋದು? ತುಂಬ ಕಷ್ಟ ಆಗ್ಬಿಟ್ಟಿತ್ತೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳೋಕ್ಕಾಗುತ್ತೆ? ಅವರೆಲ್ಲ ದೊಡ್ಡ ಮನುಷ್ಯರು. ನಾವಲ್ಲಿ ಏನಾರು ಆಗದೆ ಇರೋದು ಮಾಡ್ತಾ ಇದ್ವಾ? ಸ್ವಂತ ಏನೋ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ದೇಶದಲ್ಲಿ ಏನೇನೋ ನಡೀತಾ ಇದೆ, ಅದೆಲ್ಲ ಕಂಡು ಹಿಡಿಬೇಕು. ಇಲ್ಲಿ ಬಂದ್ಬಿಟ್ಟು ಒಂದು 200-300 ದುಡ್ಕೊಂಡು ಹೋಗ್ತಾ ಇರೋದ್ಮೇಲೆ ತೋರಿಸಿದ್ರೆ ಏನು ಇದಾಗುತ್ತೆ? ಅವ್ರಿಗೂ ಅದೇ, ಎಲ್ಲರಿಗೂ ಅದೇ ಹೇಳೋದು. ಏನೋ ಸ್ವಲ್ಪ ಹಿಂಗೆ ಬಿಟ್ರೆ ಏನಾದ್ರು ಸ್ವಲ್ಪ ಹೊಟ್ಟೆ ಪಾಡಿಗೆ ಏನಾದ್ರು ಮಾಡ್ಕೊಂಡು ಹೋಗ್ತೀವಿ. ಅವ್ರ ಜೀವನ ಪಾಪ. ನಾನೇ ಹೇಳ್ತಾ ಇದೀನಲ್ಲ, ಅವ್ರಿಗೂ ಮಾಡಿ ತುಂಬ ಅನ್ಯಾಯನೇ ಪಾಪ. ಅಷ್ಟು ಎಲ್ಲ ಚೆಂದಾಗಿ ರೆಡಿ ಮಾಡ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಂಡಿದ್ರು ಅವರು. ಎಲ್ಲ ಬಂದು ತೆರವು ಮಾಡಿಬಿಟ್ರು.